ಲಭಿಸಿದೆ. ಈ ಕುರಿತು ಸ್ವತಃ ಹಂಪ ನಾಗರಾಜ ಅವರು ನಮ್ಮ ಜೊತೆ ಇದ್ದಾರೆ. ಏನಂತಾರೆ ಸರ್, ಈಗ ಮೊಟ್ಟ ಮೊದಲಾಗಿ ಏನು ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಕ್ಕಂಥ ಮುಖ್ಯವಾದ ಮಾತು ಅಂದರೆ, ಇದು ನಮ್ಮ ದೇಸಿ ಹಬ್ಬ, ನಾಡ ಹಬ್ಬ. ಎಷ್ಟೋ ಹಬ್ಬಗಳನ್ನು ಆಚರಿಸ್ತೇವೆ. ಕೆಲವು ಹಬ್ಬಗಳಿಗೆ ಒಂದು ಅವರವರ ಧರ್ಮದ ಒಂದು ಸೋಂಕಿರುತ್ತೆ. ಇನ್ನು ಕೆಲವುಗಳು ಒಂದು ದಿವಸದ್ದು 2 ದಿವಸದ್ದು. ಆದರೆ ಈ ದಸರಾ ಹಬ್ಬ ಹಾಗಲ್ಲ. ಇದು 10 ದಿವಸ ನಡೆಯತಕ್ಕಂಥ ಒಂದು ಸಾವಿರಾರು ವರ್ಷಗಳ ಪರಂಪರೆ, ಒಂದು ಸಾಂಸ್ಕೃತಿಕ ಪರಿವೇಶ, ಪ್ರಭಾವಳಿ. ಕೆಲವು ಹಬ್ಬಗಳು ಪ್ರತಿಷ್ಠಿತ ರೀತಿಯಲ್ಲಿರುತ್ತೆ, ಆದರೆ ಇದು ಹಾಗಲ್ಲ. ಜನಸಾಮಾನ್ಯರು ಆಚರಿಸ್ತಕ್ಕಂಥ ಒಂದು ದೇಸಿ ಹಬ್ಬ, ಇದು ನಾಡ ಹಬ್ಬ, ಕನ್ನಡಿಗರ ಹಬ್ಬ. ಅದರಿಂದ ಈ ಹಬ್ಬವನ್ನು ಆಚರಿಸುವ ಒಂದು ಮೊದಲನೇ ದಿವಸದ ಇದು ನಾನು ಉದ್ಘಾಟಿಸ್ತಾ ಇದ್ದೀನಿ. ಇವತ್ತಿನಿಂದ ಪ್ರಾರಂಭ ಆಗಿದೆ ಅಂತ ಹೇಳುವ ಅವಕಾಶ ಹಿಂದೆ ಮಹಾರಾಜರಿಗಿತ್ತು. ಆಮೇಲೆ ಸರ್ಕಾರಕ್ಕೆ ಒಂದು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರು. ಈಗ ಮತ್ತೆ ಅದನ್ನು ಪ್ರಜೆಗಳಿಗೆ ವರ್ಗಾಯಿಸಿದ್ದಾರೆ. ಅದರಿಂದ ಒಬ್ಬ ಪ್ರಜೆಯಾಗಿ ಇದನ್ನು ಮುಖ್ಯವಾಗಿ ಅವತ್ತಿನ ದಿವಸ ಉದ್ಘಾಟಿಸುವ ಅವಕಾಶ ದೊರೆತಿರ್ತಕ್ಕಂಥದ್ದು ತುಂಬ ಸಂತೋಷ. ದಸರೆಗೆ ಮುನ್ನುಡಿ ಬರೆಯುವಂತಹ ಒಂದು ನಿರೀಕ್ಷೆ ನಿಮ್ಮಲ್ಲಿ ಇತ್ತ? ಇಲ್ಲ, ಖಂಡಿತ ಇಲ್ಲ. ಇದು ನಿರೀಕ್ಷೆ ಲಾಟ್ರಿಯಲ್ಲಿ ನನಗೆ ಈ ಸರ್ತಿ ನನಗೆ ಬಹುಮಾನ ಬಂದ್ಬಿಟ್ಟಿದೆ ಅಂತೇಳಿ. ಆದ್ರೂ ನಾನು ಇಷ್ಟು ವರ್ಷ ಮಾಡಿದಂಥ ಈ ನಾಡು ನುಡಿಗಳ ಸೇವೆಯನ್ನು ಪರಿಗಣಿಸಿ ನಮ್ಮ ಸರ್ಕಾರ ಈ ಪುರಸ್ಕಾರವನ್ನು, ಈ ಅವಕಾಶವನ್ನು, ಈ ಸದವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ. ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ಸರ್, ನೀವು ದಸರಾವನ್ನು ಎಷ್ಟು ಹತ್ತಿರದಿಂದ ನೋಡಿದ್ದೀರಾ? ದಸರಾವನ್ನು ಎಷ್ಟು ಬಾರಿ ನೋಡಿದ್ದೀರಾ? ನಾನು ಅದನ್ನು ಲೆಕ್ಕ ಇಟ್ಟೇ ಇಲ್ಲ. ನಾನು ಕನಿಷ್ಠ ಒಂದು 50 ಆದರೂ ನೋಡಿರಬೇಕು. ಯಾಕಂದರೆ ಮಂಡ್ಯದಲ್ಲಿ ನಾನು 8 ವರ್ಷದ ಹುಡುಗನಾಗಿ ನಾನು ಚಿಕ್ಕಪ್ಪನ ಅಲ್ಲಿ ಇದ್ದ ಪ್ರತಿ ವರ್ಷವೂ ನಾನು ದಸರಾಕ್ಕೆ ಬಂದು ಇಲ್ಲಿ 10 ದಿವಸನೂ ಇರ್ತಾ ಇದ್ದೆ. ಆವಾಗ ಈ ಥರದ ದಸರಾ ಅಲ್ಲ, ಆ ದಸರಾದ ವೈಭವ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ ಇರ್ತಕ್ಕಂಥ ಅಲ್ಲಿ ವಸ್ತು ಪ್ರದರ್ಶನ ನಡೀತಾ ಇತ್ತು. ಜೀವನರಾಯನ ಕಟ್ಟೆ ಮೈದಾನದಲ್ಲಿ ನಡೀತಾ ಇತ್ತು. ಟಿಕೆಟ್ ತಗೊಂಡ್ರೆ ಇಲ್ಗರ್ಧ ಅಲ್ಗರ್ಧ ಎರಡಕ್ಕೂ ಅನ್ವಯ ಆಗ್ತಾ ಇತ್ತು. ಏನು ಆ ಸಡಗರ. ಆಮೇಲೆ ಮಹಾರಾಜ ಕಾಲೇಜ್ ಹಾಸ್ಟೆಲ್ ಇದ್ಕೊಂಡು 4 ವರ್ಷ ವಿದ್ಯಾರ್ಥಿ ಆಗಿದ್ದಾಗ ಆಗಲೂ ನಡೀತಾ ಇದ್ದು. ಏನು ಅದನ್ನು ನೆನೆಸ್ಕೊಂಡ್ರೆ ಈಗಲೂ ರೋಮಾಂಚನ ಆಗುತ್ತೆ, ನನಗೆ ಪುಳಕ ಆಗುತ್ತೆ, ಸಂತೋಷ ಆಗುತ್ತೆ. ಸರ್, ಈಗ ಇಂಥ ಒಂದು ಇದು ತುಂಬ ತಡ ಆಯಿತು ಅನಿಸ್ತಾ ಇಲ್ವ ನನಗೆ? ಉದ್ಘಾಟನೆಯ ಬಗ್ಗೆ ಸಿಗ್ತಾರೋ ತುಂಬ ತಡ ಆಯಿತು. ಇಲ್ಲ, ಹಾಗೆ ಭಾವಿಸ್ಕೊಳ್ಬಾರ್ದು. ಏನೋ ಒಂದು ಸಂದರ್ಭ ಕೊಟ್ಟಿದ್ದಾರೆ, ಈಗ ಬಂದಿದೆಯಲ್ಲ, ಸಂತೋಷ. ಯಾಕೆ ನಾನೇನು ಇದನ್ನು ನಿರೀಕ್ಷಿಸಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಏನು ಅನಿಸ್ತಿದೆ? ಹೇಗೆ ಕಮಲ ಅದನ್ನು ಹೇಳಬೇಕು ಅಂತಿದ್ದೆ. ಏನಂದ್ರೆ ಎಲ್ಲ ತುಂಬ ಸಂತೋಷ ಆಗ್ತದೆ. ಆದರೆ ಈ ಸಂದರ್ಭದಲ್ಲಿ ನನ್ನ ಯಾಕಂದರೆ ಎಲ್ಲೋದ್ರೂ ನೀವು ಜೊತೆಲಿ ಹೌದು. ಅವಳು ಎಷ್ಟು ಆನಂದ ಪಡ್ತಾ ಇದ್ರು. ಇರಲಿ, ನನ್ನನ್ನು ಭಾವಕನಾಗಿ ಮಾಡಬೇಡಿ. ಅಲ್ಲ ಸರ್, ಯಾಕಂದರೆ ನಾವು ನಿಮ್ಮನ್ನ ಯಾವಾಗಲೂ ಇಬ್ಬರು ಒಟ್ಟಿಗೆ ನೋಡ್ತೀವಿ. ನಾವು ಯಾವಾಗಲೂ ಅವ್ರಿಗೆ ಜ್ಞಾಪಿಸೋದು ಕಷ್ಟ ಆಗುತ್ತೆ, ಮಾತಾಡೋಕ್ಕೆ. ಆಯಿತು, ಧನ್ಯವಾದಗಳು. ಇದಿಷ್ಟು ಈ ಬಾರಿಯ ದಸರಾ ಡಾಕ್ಟರ್ ಹಂಪ ನಾಗರಾಜ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಈ ಬಾರಿಯ ಉದ್ಘಾಟಕರಾಗಿ ಹಿರಿಯ ಸಾಹಿತಿ ಹಂಪ ನಾಗರಾಜ ಅವರೀಗ ಅಧಿಕೃತವಾಗಿ ಆಯ್ಕೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ನಮ್ಮೊಟ್ಟಿಗೆ ಅವರೇ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತಾರೆ ಸರ್? ನಮಸ್ಕಾರ. ಈಗ ಸದ್ಯಕ್ಕೆ ಈ ಬಾರಿಯ ದಸರಾ ಮಹೋತ್ಸವ ಉದ್ಘಾಟಕರಾಗಿ ಆಯ್ಕೆ ಆಗ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಏನು ಅನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಅನಿರೀಕ್ಷಿತವಾಗಿ ದೊರೆತಂಥ ಈ ಸಂತೋಷ. ನಾನು ಇದಕ್ಕಾಗಿ ಪ್ರಜೆಗಳ ಪರವಾಗಿ ಸರ್ಕಾರವನ್ನು ನಾನು ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಾ ಹೇಳಬೇಕಾದ್ರೆ ಇನ್ನು ಮುಖ್ಯವಾದ ಮಾತು ಅಂತಂದರೆ, ಹಿಂದೆ ಮಹಾರಾಜರುಗಳು ಆನೆಯ ಮೇಲೆ ಅಂಬಾರಿಯಲ್ಲಿ ಕುಳಿತುಕೊಂಡು ಅವ್ರು ಬರ್ತಾ ಇದ್ದದನ್ನೆಲ್ಲ ನಾನು ನೋಡಿದ್ದೆ. ಆ ಜಾಗದಲ್ಲಿ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಅದು ಜೀವ ತಳೆದ ಮೇಲೆ ಚಾಮುಂಡೇಶ್ವರಿ ದೇವಿಯ ಪ್ರತಿಮೆ ಇರ್ತಕ್ಕಂಥ ಅದನ್ನು ನೋಡಿದ್ದೆ. ಹೀಗೆ 2 ಸ್ಥಿತ್ಯಂತರಗಳನ್ನು ಕಂಡಿರ್ತಕ್ಕಂತಹ ನಾನು ಬದಲಾವಣೆ ಮತ್ತು ಹಿಂದೆ ಇದ್ದಂತೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಅವರೆಲ್ಲ ಕಾಲದಲ್ಲಿ ನಡೆಸ್ತಾ ಇದ್ದಾರೆ. ನಾನು ಪ್ರಭುತ್ವವನ್ನು ಭಾಳ ಮೆಚ್ಕೊಳ್ತಾ ಇದ್ದೀನಿ ಅಂತಲ್ಲ, ಆದರೂ ಮೈಸೂರು ಒಡೆಯರು ದೇಶದ ಬೇರೆ ಭಾಗದ ರಾಜರಿಗೂ ವ್ಯತ್ಯಾಸ ಇದೆ. ಇಲ್ಲಿದ್ದು ಪ್ರಜೆಗಳಿಗೆನ್ನ ಬಹಳ ವಾತ್ಸಲ್ಯದಿಂದ ಅವರು ಮಾಡ್ತಾಯಿದ್ರು. ಮತ್ತು ಆ ಜಂಬೂ ಸವಾರಿ, ಬನ್ನಿಮಂಟಪಕ್ಕೆ ಹೋಗೋದು, ಅಯ್ಯೋ ಬಾಲ್ಯದನ್ನು ನೋಡೋದಕ್ಕೆ ಅಂತ ಸಹಸ್ರಾರು ಜನ ಬರೋದು, ಆ ದೃಶ್ಯದ ಒಂದು ಪರಿವರ್ತನೆ ಉಂಟಾಗಿ ಇವತ್ತು ನಡೀತಾ ಇರೋದನ್ನು ನೋಡ್ತಾ ಇದೆ. ಒಟ್ಟಾರೆ ನಾನು ಕೂಡ ನಿಮ್ಮ ಹಾಗೆ ಈ ಸರ್ತಿಯ
ದಸರಾದಲ್ಲಿ ಬಹಳ ಸಂಭ್ರಮದಿಂದ ಪಾಲ್ಗೊಳ್ಳೋ ದಿನಕ್ಕೆ ನಿರೀಕ್ಷಿಸ್ತಾ ಇದ್ದೇನೆ. ಇನ್ನೂ ಸರ್, ಈ ಒಂದು ಅಮೃತ ಗಳಿಗೆಯನ್ನು ತಾವು ನಿರೀಕ್ಷೆ ಮಾಡಿದ್ರಾ? ಇಲ್ಲ, ಖಂಡಿತ ಇಲ್ಲ. ಕನಸು ಮನಸ್ಸಿನಲ್ಲೂ ನಾನು ನಿರೀಕ್ಷಿಸಿರಲಿಲ್ಲ. ಇದು ಇದ್ದಕ್ಕಿದ್ದಾಗ ನಾನು ಆಗಲೇ ಹೇಳ್ತಾ ಇದ್ದೆ, ಇದು ಲಾಟ್ರಿಯಲ್ಲಿ ನನಗೆ ಬಹುಮಾನ ಬಂದಾಗ ಆಗಿಬಿಟ್ಟಿದೆ. ಅಂದರೆ ನಾನೇನು ಟಿಕೆಟ್ ಕೊಂಡ್ಕೊಂಡಿರಲಿಲ್ಲ, ಬಂದ ಭಾಗ್ಯವನ್ನು ನಾನು ಆನಂದಿಸ್ತಾ ಇದ್ದೇನೆ. ಇದರಲ್ಲೇ ನಾನು ಮುಚ್ಚುಮರೆ ಇಲ್ಲ, ತುಂಬ ಸಂತೋಷ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ತಮ್ಮ ಜೀವವಾಗಿದ್ದ ಮಾಡಿದ್ವಿ ಕಳ್ಕೊಂಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಅವ್ರು ಇದ್ದಾಗ ಎಷ್ಟು ಅನುಭವಿಸ್ತಾ ಇದ್ದಾರೆ? ದೈವೇಚ್ಛೆ. ನಾವು ಅವರು ಜೀವನ ನಡೆಸಿದ್ರು, 89 ವರ್ಷ ಬದುಕಿದ್ರು. ಅವ್ರನ್ನ ಈ ಸರಿ ಇದ್ದಿದ್ರೆ ನನ್ನ ಜೊತೆಯಲ್ಲಿ ಆನಂದ ಇನ್ನಷ್ಟು ಗಂಡ ಹೆಂಡತಿಯು ನಮ್ಮ ಜನರ ಪರವಾಗಿ ಅದನ್ನು ಆನಂದ ಅನುಭವಿಸ್ಬೋದಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನಾಡಿನ ಜನರಿಗೆ ಏನು ಹೇಳಕ್ ಬಯಸ್ತೀವಿ? ನಾಡಿನ ಜನತೆ, ಈ ಹಬ್ಬ ನಮ್ಮ ಸಂಸ್ಕೃತಿಯ ಪ್ರತೀಕ. ಇದು ಬರೀ 4 ದಿವಸ ಸಡಗರದಿಂದ ಕುಣಿದು ಮರೆತು ಹೋಗುವಂಥದ್ದಲ್ಲ. ಇದು ಈ ನಾಡಿನ ವಿಶಿಷ್ಟವಾದ ಕರ್ನಾಟಕದ ಸಂಸ್ಕೃತಿಯ ಒಂದು ದರ್ಶನ. ಇದು ಈ ದಸರಾ ನೋಡೋದು ಅಂದರೆ ನಮ್ಮ ಸಂಸ್ಕೃತಿಯ ಪರಂಪರೆಯ ವೈಭವ ಏನು, ವಿಸ್ತಾರ ಏನು, ಪರಂಪರೆ ಏನು ಅಂತ ಅನ್ನೋದನ್ನು ಈ ದಸರಾದಲ್ಲಿ ನಾವು ಹೊಂದಬೇಕು. ಮತ್ತು ನಮ್ಮ ಹೊಸ ತಲೆಮಾರಿನವರ ಯುವಕರಿಗೆ ನಮ್ಮ ನಾಡಿನ ಪರಂಪರೆಯ ಪರಿಚಯ ಆಗೋದು ಶಾಲಾ ಕಾಲೇಜಿನಲ್ಲಿ ಆಗಲ್ಲ. ಈ ದಸರಾ ಒಂದು ನೋಡ್ತು ಅಂದರೆ ಅನೇಕ ಕೃತಿಗಳನ್ನು ಓದಿದ ಹಾಗೆ ಮತ್ತು ಸಾವಿರಾರು ವರ್ಷಗಳ ಪರಂಪರೆಯನ್ನು 10 ದಿವಸದಲ್ಲಿ ಹತ್ಕೊಂಡಾಗುತ್ತೆ. ನಮ್ಮ ಯುವಕರಿಗೆ ಬೇಕು, ಈ ಹಬ್ಬಗಳನ್ನು ಆಚರಿಸಬೇಕು. ಈ ಹಬ್ಬದಿಂದ ತಿಳ್ಕೊಳ್ತಕ್ಕಂಥದ್ದು. ಮತ್ತು ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ. ಕಲಾವಿದರು ಬರ್ತಾರೆ, ಅಲ್ಲಿ ವಸ್ತು ಪ್ರದರ್ಶನ ಇರುತ್ತೆ, ಸ್ತಬ್ಧ ಚಿತ್ರಗಳು ಹೋಗುತ್ತೆ, ಕೋಲಾಟ, ಇದೆಲ್ಲ ನಮ್ಮ ನಾಡಿನ ಜನರ ಕಲೆಗಳ ಪರಿಚಯ ಕೂಡ ಹೊಸ ತಲೆಮಾರಿಗೆ ಆಗುವ ದೃಷ್ಟಿಯಿಂದ ಇದು ತುಂಬ ಮಹತ್ವದ್ದು. ಇದಿಷ್ಟು ಏನು ಹಿರಿಯ ಸಾಹಿತಿಗಳಾದಂಥ ಏನು ಈ ಒಂದು ಏನು ಹಂಪ ನಾಗರಾಜ್ ಅವರು ಮಾತಾಡಿರ್ತಾರೆ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ರಾಜೇಶ್, STL TV, ಮೈಸೂರು. ಸರ್ ಸ್ವಲ್ಪ ವಿಜಾಸ್ ಮಾಡ್ಕೊಬಿಡ್ರಿ ಸರ್. ಅಣ್ಣ 2 ನಿಮಿಷ ಇರಿ. ಒಂದು ನಿಮಿಷ ವಿಜುವಲ್ ತಗೊಂಡ್ಬಿಡ್ತಾರೆ ಸರ್ ನಿಮ್ದು ವಿಜಾಸ್ ಮಾಡ್ಕೊಬಿಡ್ತೀವಿ ಸರ್. ಒಂದು